ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇಲ್ಲಿ ನೀವು ನೋಡ್ತಾ ಇರೋದು ರಾಗಿ ದೋಸೆ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. 2 ಕಪ್ ರಾಗಿ ತೊಗೋತಾ ಇದ್ದೀನಿ. ಅರ್ಧ ಕಪ್ ಅದಕ್ಕೆ ಉದ್ದಿನಬೇಳೆ ಹಾಕಬೇಕು. 1/4 ಕಪ್ ಮೆಂತೆ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ. ಇದನ್ನೀಗ ಚೆನ್ನಾಗಿ ತೊಳ್ಕೊಂಬಿಟ್ಟು, ಅದರಲ್ಲಿ ಕೊಳೆ ಇರುತ್ತೆ ಎಷ್ಟೋ ಸಲ ರಾಗಿನಲ್ಲಿ, ಅದನ್ನು ಕ್ಲೀನ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಕೈ ಆಡಿಸಿ ತೊಳಿತಾ ಇದ್ದೀನಿ. ಅದ್ರದ್ದು ನೀರು ತೆಗೆದ ಮೇಲೆ ಮತ್ತೆ ಫ್ರೆಶ್ ನೀರು ಹಾಕಿಬಿಟ್ಟು ನೆನೆ ಹಾಕ್ತಾಯಿದ್ದೀನಿ. ಇದನ್ನು 4 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ರಾಗಿ ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅಂದರೆ ಇದರಲ್ಲಿ ನಮಗೆ ಕ್ಯಾಲ್ಶಿಯಮ್ಮು ಮತ್ತು ಐರನ್ ಕಂಟೆಂಟ್ಸ್ ತುಂಬ ಸಿಗುತ್ತೆ. ಹಾಗಾಗಿ ಇದನ್ನು ಆಗಾಗ್ಗೆ ನಾವು ತಿಂತಾ ಇರಬೇಕು. ನೋಡಿ, ಈಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಎಲ್ಲವನ್ನು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ನುಣ್ಣಗೆ ತಿರುಗಬೇಕು. ಯಾಕೆಂದರೆ ಎಷ್ಟು ನೈಸಾಗಿ ನೀವು ತಿರುತ್ತೀರೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ ನನ್ನ ವಿಡಿಯೋದಲ್ಲಿ. ತಿರುವಿದ್ದಾಗಿದೆ ಸ್ನೇಹಿತರೆ. ಈಗ ಇದನ್ನು ರಾತ್ರಿ ಇಡೀ ನಾವು ಹಾಗೆ ಹೊದಕ್ಕೆ ಬರಲಿಕ್ಕೆ ಬಿಡಬೇಕು. ಬೆಳಗ್ಗೆ ಎದ್ದಾಗ ನೋಡಿ ಹೊದಕ್ಕೆ ಚೆನ್ನಾಗಿ ಬಂದಿರುತ್ತೆ. ಅದನ್ನು ಒಂದು ಸೌಟ್ ತಗೊಂಡು ಚೆನ್ನಾಗಿ ಗೊಟಾಯಿಸಿ ಹಿಟ್ಟನ್ನು ಫಸ್ಟು ಸರಿ ಮಾಡ್ಕೋಬೇಕು. ಈಗ ಇದಕ್ಕೆ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಬೆರೆಸಿ ಎಷ್ಟು ಬೇಕೋ ಅಷ್ಟು ಹದಕ್ಕೆ, ನಮಗೆ ದೋಸೆ ಬಿಡೋ ಹದ ಬರಬೇಕಿದ್ರು, ರುಚಿಗೆ ಉಪ್ಪು ಸೇರಿಸ್ಬಿಟ್ಟು ದೋಸೆ ಹಿಟ್ಟನ್ನು ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ನೀರು ಸೇರಿಸ್ಬಿಟ್ಟು ಸಮ ಮಾಡ್ಕೋತಾ ಇದ್ದೀನಿ ಹಿಟ್ಟನ್ನು. ಏನು ವಿಡಿಯೋದಲ್ಲಿ ತೋರಿಸ್ತೀನೋ ಅದೇ ಹದದಲ್ಲಿರಬೇಕು. ಹಿಟ್ಟು ಗಟ್ಟಿ ಇದ್ದರೆ ಸ್ವಲ್ಪ ಒರಟಾಗುತ್ತೆ ದೋಸೆ. ಕಾವಲಿಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಕಾವಲಿನ ಮೊದಲು ಸಮ ಮಾಡಿಕೊಂಡು ದೋಸೆ ಬಿಡ್ತಾಯಿದ್ದೀನಿ. ನೋಡಿ, ಎಷ್ಟು ಸಾಧ್ಯವಾಯಿತೋ ಅಷ್ಟು ತೆಳ್ಳಗೆ ಸ್ಪ್ರೆಡ್ ಮಾಡಿ ಕಾವಲಿ ಮೇಲೆ. ಅದರ ಮೇಲೆ ಎಣ್ಣೆ ಹಾಕಿಬಿಟ್ಟು ಈಗ ಇದಕ್ಕೆ ಮುಚ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಗರಿಗರಿಯಾದಂತಹ ದೋಸೆ ರೆಡಿ ಆಯಿತು. ಇದಕ್ಕೆ ಒಂದು ಒಳ್ಳೆ ಚಟ್ನಿ ಮಾಡಿಬಿಟ್ಟು ನೀವು ಈ ದೋಸೆನ ತಿಂತಾ ಇದ್ದರೆ ಅದಕ್ಕಿಂತ ರುಚಿಯಾದ ಇನ್ನೊಂದು ತಿಂಡಿ ಇಲ್ಲ ಅಂತ ಹೇಳ್ತೀನಿ. ಆರೋಗ್ಯ ದೃಷ್ಟಿಯಿಂದ ಇದು ತುಂಬ ಒಳ್ಳೆಯದು. ಹಾಗಾಗಿ ಮನೆಯಲ್ಲಿ ನೀವು ಇದನ್ನು ನೋಡಿಬಿಟ್ಟು ದೋಸೆ ಮಾಡಿ ಇದ್ರ ಬಗ್ಗೆ ನನಗೆ ನಿಮ್ಮ ಒಂದು ಕಾಮೆಂಟ್ಸನ್ನು ಕೊಡಿ. ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚು ಅಡುಗೆ ರೆಸಿಪಿಗಳನ್ನು ಕೊಡ್ತೀನಿ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು.